5 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಸೀಸ್ ಮಾಡಲಾದಂತಹ ಘಟನೆ ಹೆಜ್ಜಾಲದಲ್ಲಿ ನಡೆದಿದೆ. 5 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಔಷಧವನ್ನ ಸೀಸ್ ಮಾಡಲಾಗಿದೆ. ಹೆಜ್ಜಾಲದಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧ ಜಪ್ತಿ ಮಾಡಲಾಗಿದೆ. ಬಿಡದಿ ಬಳಿಯ ಹೆಜ್ಜಾಲದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ. ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಈ ಕುರಿತಂತೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಜಾಗ ಒಂದೇ ದಿನ ಇಷ್ಟು ಮೌಲ್ಯದ ನಕಲಿ ಔಷಧ, ಆಹಾರ ಮತ್ತು ಔಷಧ ಆಡಳಿತ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಸಿದ್ದಯ್ಯ ಎಂಬುವರಿಗೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾಗಿದೆ. ದುಬೈ ಮೂಲದ ಪ್ರಶಾಂತ್ಗೆ ಫಾರ್ಮ್ ಹೌಸ್ ಲೀಸ್ ಕೊಟ್ಟಿದ್ದಂತೆ ಸಿದ್ದಯ್ಯ. ಪ್ರಶಾಂತ್ ಸಂಬಂಧಿ ತೇಜಸ್ ನಕಲಿ ಔಷಧಿಯನ್ನ ತಯಾರು ಮಾಡ್ತಾ ಇದ್ದ ಈ ಫಾರ್ಮ್ ಹೌಸ್ನಲ್ಲಿ ಪ್ರಭುಗೌಡ ಎಂಬಾತನನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಮಂಡಳಿ ಅಂದರೆ FDA ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನೀವು ಕೂಡ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಲ್ಲಿ ಮಾರಾಟ ಮಾಡೋಕೆ ಸಜ್ಜಾಗಿದ್ದಂತಹ ಭಾರೀ ಪ್ರಮಾಣದ ನಕಲಿ ಔಷಧಿಯ ದಂಧೆಯನ್ನ ಭೇದಿಸಿದ್ದಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಬಿಡದಿ ಬಳಿಯ ಹೆಜ್ಜಾಲದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದಂತಹ FDA ಅಧಿಕಾರಿಗಳ ತಂಡದ ಒಂದು ಯಶಸ್ವಿ ಕಾರ್ಯಾಚರಣೆಯ ದೃಶ್ಯಗಳು. ಹೆಜ್ಜಾಲದಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧವನ್ನ ಈಗಾಗಲೇ ಜಪ್ತಿ ಮಾಡಲಾಗಿದೆ. ಎಲ್ಲವೂ ಕೂಡ ಫೇಕ್, ಅದನ್ನೆಲ್ಲ ಕೂಡ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಲ್ಲಿ ನಕಲಿ ಮೆಡಿಸಿನ್ಗಳನ್ನು ಜನರಿಗೆ ತಲುಪಿಸುವಂತಹ ದುಷ್ಕೃತ್ಯವನ್ನು ಮಾಡ್ತಾ ಇದ್ರು. ಇದೀಗ FDA ಅಧಿಕಾರಿಗಳ ತಂಡ ಅವರ ಕೃತ್ಯವನ್ನ ಕಾರ್ಯಾಚರಣೆಯಿಂದ ಭೇದಿಸಿರುವಂಥದ್ದು. ಕರ್ನಾಟಕ ಮಾತ್ರವಲ್ಲ, ರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸಿದಂತಹ ಈ ಜಾಲ ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ನಕಲಿ ಔಷಧಿಗಳನ್ನ ತಯಾರಿ ಮಾಡಲಾಗ್ತಾ ಇದೆಯಾ? ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸಚಿವ ಯುಟಿ ಖಾದರ್. ಅಲ್ಲಿಂದ ಕಡಿಮೆ ದರಕ್ಕೆ ತಂದು ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆಯಂತೆ. ನಕಲಿ ಔಷಧಿಗಳನ್ನ ಇಲ್ಲಿಗೆ ತಂದು ಬೇರೆ ಲೇಬಲ್ ಅಳವಡಿಕೆ ಮಾಡಿ ಪ್ರತಿಷ್ಠಿತ ಕಂಪನಿಯ ಲೇಬಲ್ ಅಂಟಿಸಿ ಮಾರ್ತಾ ಇದ್ರು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನೋಡಿ, 5 ಕೋಟಿ ಮೌಲ್ಯದ ನಕಲಿ ಔಷಧಗಳು ಪತ್ತೆಯಾಗಿರುವಂಥದ್ದು ಹೆಜ್ಜಾಲದ ಬಿಡದಿ ಬಳಿಯ ನಕಲಿ ಔಷಧ ತಯಾರಿಕಾ ಜಾಲ ಪತ್ತೆಯಾಗಿದೆ. ಆಯುಕ್ತ ಶ್ರೀನಿವಾಸ್ ನೇತೃತ್ವದ ತಂಡದಿಂದ ನಡೆದಿದ್ದಂತಹ ದಾಳಿಯಲ್ಲಿ ಈ ಬೃಹತ್ ಮಾರ್ಜಾಲವನ್ನು ಹಿಡಿದಿರುವಂಥದ್ದು. ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಸುದ್ದಿಗೋಷ್ಠಿಯ ಮೂಲಕ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೇ ಜಾಗ ಒಂದೇ ದಿನ 5 ಕೋಟಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಗಳು ಪತ್ತೆಯಾಗಿದೆ ಅಂತಂದ್ರೆ ಏನು ಅರ್ಥ? ಔಷಧ, ಅದರ ಜೊತೆಗೆ ಆಹಾರ ಮತ್ತು ಔಷಧ ಆಡಳಿತ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಸಿದ್ದಯ್ಯ ಎಂಬುವರಿಗೆ ಸೇರಿದಂತಹ ಫಾರ್ಮ್ ಹೌಸ್ನಲ್ಲಿ ದುಬೈ ಮೂಲದ ಪ್ರಶಾಂತ್ ಲೀಸ್ ತಗೊಂಡು ಅಲ್ಲಿ ನಕಲಿ ಔಷಧಿಯನ್ನ ತಯಾರು ಮಾಡ್ತಾ ಇದ್ರು ಎನ್ನುವಂತಹ ಗಂಭೀರ ಆರೋಪ. ಆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಾಕ್ಷ್ಯಗಳು ಕೂಡ ಲಭ್ಯವಾಗಿರುವಂಥದ್ದು, ಲೇಬಲ್ ಕೂಡ ಲಭ್ಯವಾಗಿದೆ. ಯಾವ್ಯಾವ ರೀತಿ ತಯಾರು ಮಾಡಬೇಕು, ಹಾಗೆ ಯಾವ್ಯಾವ ಲೇಬಲ್ ಅಂಟಿಸಬೇಕು, ಯಾವ್ಯಾವ ಕಂಪನಿಯ ಲೇಬಲ್ ಅಂಟಿಸಬೇಕು, ಎಲ್ಲವನ್ನ ಕೂಡ ಅಲ್ಲಿ ತಯಾರು ಮಾಡಲಾಗಿರುವಂಥದ್ದು. ಪ್ರಭುಗೌಡ ಎಂಬಾತನನ್ನ ಈಗಾಗಲೇ ಬಂಧನ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡೋಕೆ ಮುಂದಾಗಿದ್ದಾರೆ. ನೋಡಿ, ಬರೀ ಕರ್ನಾಟಕ ಮಾತ್ರವಲ್ಲ, ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲೂ ಕೂಡ ಈ ನಕಲಿ ಔಷಧಿಗಳನ್ನು ತಯಾರು ಮಾಡಲಾಗ್ತಾ ಇದೆ. ಅಲ್ಲಿಂದ ಕಡಿಮೆ ದರಕ್ಕೆ ತಗೊಂಬಂದ್ಬಿಟ್ಟು, ತುಂಬ ಚೀಪ್ ಪ್ರೈಸ್ಗೆ ತಗೊಂಬಂದ್ಬಿಟ್ಟು ಇಲ್ಲಿ ಯಥೇಚ್ಛವಾದಂತಹ ಬೆಲೆಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅನ್ನು ಅಂಟಿಸಿ ಮಾರ್ತಾ ಇದ್ರು ಎನ್ನುವಂತಹ ಮಾಹಿತಿಯನ್ನ ಯುಟಿ ಖಾದರ್ ಅವರು ಹಂಚಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ. ಹಾಗಾದ್ರೆ ಯುಟಿ ಖಾದರ್ ಅವರು ಈ ಒಂದು ದಂಧೆಯ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ ನೋಡ್ಕೊಂಡು ಬರೋಣ. ರಾಮನಗರದ ಬಿಡದಿಯಲ್ಲಿ ಬಹುಶಃ ನಿನ್ನೆ ನಮ್ಗೆಲ್ಲರಿಗೂ ಕೂಡ ಬಹಳ ಆಘಾತಕಾರಿಯಾದಂತಹ ಮತ್ತೆ ನಮ್ಗೆಲ್ಲರಿಗೂ ಕೂಡ ಚಿಂತೆಗೊಳಪಡುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆಯ ಆ ಬೀಟ್ ಪೊಲೀಸ್ ಕೂಡ ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮಾಹಿತಿಯ ಮುಖಾಂತರ ಬಂದ ತತ್ಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ನವರು ತತ್ಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ
ಆ ಸ್ಪ್ಯೂರಿಯಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂತ ಔಷಧಿಗಳನ್ನು ವಶಪಡಿಸಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಹೋಗುದು ಸ್ವಲ್ಪ ತಡವಾಗಿದ್ರು ಕೂಡ ಇವತ್ತು ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗ್ಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದ್ರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿ ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂತ ವಿಚಾರ ಇವತ್ತು ಆಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸ್, ಸಿದ್ದಯ್ಯ ಅವರು ದುಬೈಯಲ್ಲಿರುವಂತ ಪ್ರಶಾಂತ್ ಅಂತೊಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ, ಆಪರೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಪ್ರಭುದೇವ್ ಗೌಡ ವಿರುದ್ಧ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗ್ತಾ ಇದೆ. ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಇದೊಂದು ಆಘಾತಕಾರಿ ಘಟನೆ ಅಂತ ವಿವರಣೆಯನ್ನ ನೀಡಿದ್ದಾರೆ. ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಹೇಗೆ ನಕಲಿ ಔಷಧವನ್ನ ತರಿಸಲಾಗ್ತಾ ಇತ್ತು, ಲಾಜಿಸ್ಟಿಕ್ ವಹಿಸಿಕೊಂಡಿದ್ದಾದ್ರೂ ಯಾರು ಅನ್ನೋದು ತಿಳಿಯಬೇಕಿದೆ. ಇನ್ನು ದಲ್ಲಾಳಿಗಳಾಗಿರ್ಬೋದು, ಏಜೆಂಟ್ ಯಾರು, ಬಳಕೆಯ ವಾಹನ ಯಾರದ್ದು, ನಕಲಿ ಔಷಧಿಗಳನ್ನ ಯಾರ್ಯಾರಿಗೆ ಸರಬರಾಜು ಮಾಡಿದ್ದಾರೆ, ರಾಜ್ಯದ ಎಷ್ಟು ಔಷಧ ಮಳಿಗೆಗಳಲ್ಲಿ ಇವು ಸಪ್ಲೈ ಆಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅಂತ ಯುಟಿ ಖಾದರ್ ಅವರು ತಮ್ಮ ಸುದ್ದಿಗೋಷ್ಠಿಯ ಮೂಲಕ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿರುವಂಥದ್ದು. ಈ ಒಂದು ದಂಧೆ ಬಗ್ಗೆ ನಡೆದಂತಹ ಕಾರ್ಯಾಚರಣೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, 5 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಸರಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು ಒಂದು ಕಡೆಯಾದರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ, ಈವರೆಗೂ ಎಷ್ಟು ಮೌಲ್ಯದ ಮೆಡಿಸಿನ್ಗಳನ್ನು ಮಾರಾಟ ಮಾಡಿದ್ದಾರೆ, ಯಾವ್ಯಾವ ಕಂಪನಿಗಳ ಲೇಬಲ್ಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು, ಹಾಗೆ ಯಾರ್ಯಾರಿದ್ದಾರೆ ದಲ್ಲಾಳಿಗಳು, ಏಜೆಂಟ್ ಯಾರಿದ್ದಾರೆ, ಹಾಗೆ ಇದನ್ನ ಸರಬರಾಜು ಮಾಡೋಕೆ ವಾಹನ ಯಾರದ್ದು ಬಳಕೆ ಮಾಡ್ತಾ ಇದ್ರು, ನಕಲಿ ಔಷಧಗಳನ್ನು ಎಲ್ಲೆಲ್ಲಿಗೆ ಸರಬರಾಜು ಮಾಡಿದ್ದಾರೆ, ಯಾರ್ಯಾರಿಗೆ ಸರಬರಾಜು ಮಾಡಿದ್ದಾರೆ, ರಾಜ್ಯದ ಎಷ್ಟು ಔಷಧ ಮಳಿಗೆಗಳಲ್ಲಿ ಈಗಾಗಲೇ ಈ ನಕಲಿ ಔಷಧಗಳು ಸಪ್ಲೈ ಆಗಿದೆ, ಎಷ್ಟು ಜನರಿಗೆ ತಲುಪಿದೆ, ಈ ಬಗ್ಗೆ ಎಲ್ಲ ಕೂಡ ಡೀಟೇಲ್ ಆಗಿ ವರದಿಯನ್ನು ಕೂಡ ನೀಡ್ತೇವೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಅಂತ ಯುಟಿ ಖಾದರ್ ಅವರು ಈಗಾಗಲೇ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ತಮ್ಮ ಸುದ್ದಿಗೋಷ್ಠಿಯ ಮೂಲಕ. ನೋಡಿ, ನಕಲಿ ಔಷಧಗಳನ್ನು ಎಲ್ಲಿಂದಲೋ ಚೀಪ್ ರೇಟಿಗೆ ತೊಗೊಂಡು ಬಂದುಬಿಟ್ಟು ಇಲ್ಲಿ ಪ್ರತಿಷ್ಠಿತವಾದಂತಹ ಕಂಪನಿಗಳ ಹೆಸರುಗಳನ್ನು, ಲೇಬಲ್ಗಳನ್ನು ಹಾಕಿಬಿಟ್ಟು ಅದಕ್ಕಿಂತ ದುಪ್ಪಟ್ಟು ದರದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರು. ಇದು ಒಂದು ಕಡೆಯಾದರೆ ಎಲ್ಲೆಲ್ಲಿ ತಯಾರು ಮಾಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ, ಯಾವ್ಯಾವ ಥಿಂಗ್ಸ್ಗಳನ್ನು ಹಾಕ್ತಾ ಇದ್ರು ಗೊತ್ತಿಲ್ಲ, ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಹೇಗೆ ನಕಲಿ ಔಷಧಗಳು ಬರ್ತಾ ಇತ್ತು, ಸಪ್ಲೈ ಯಾರು ಮಾಡ್ತಾ ಇದ್ರು, ಸಪ್ಲೈಯರ್ ಯಾರು, ಈ ಒಂದು ದಂಧೆ ಹುಟ್ಕೊಂಡಿದ್ದಾದ್ರೂ ಹೇಗೆ, ಈ ದಂಧೆ ಕರ್ನಾಟಕದಲ್ಲಿಂದನೇ ಶುರುವಾಗಿತ್ತಾ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಶಿಫ್ಟ್ ಆಗಿದೆಯಾ, ಈ ಎಲ್ಲ ಬಗ್ಗೆಯೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಗೆ ಇಳಿದಿದೆ. ಹಾಗೆ SIT ರಚನೆ ಮಾಡೋಕೆ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆಯೂ ಕೂಡ ಯುಟಿ ಖಾದರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್, ನೋಡಿ, 5 ಕೋಟಿಗಿಂತ ಹೆಚ್ಚಿನ ಒಂದು ಮಾಫಿಯಾ ಅಂತಂದ್ರೆ ನಿಜಕ್ಕೂ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಹಾಗೆ ಈವರೆಗೂ ಎಷ್ಟು ಮೌಲ್ಯದ ಮೆಡಿಸಿನ್ಗಳನ್ನ ತಯಾರು ಮಾಡಿದ್ದಾರೆ, ಹಾಗೆ ಮಾರಾಟ ಮಾಡಿದ್ದಾರೆ, ಇವರ ದಂಧೆ ಎಲ್ಲಿಂದ ಎಲ್ಲಿವರೆಗೂ ಕೂಡ ಇದೆ, ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಸಂಜಯ್? ಕಾವ್ಯ, ಏನು ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಬೃಹತ್ ಕಾರ್ಯಾಚರಣೆ ಆಗಿದೆ ಅಂತಾನೆ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಏನು ಆ ಒಂದು ಹೆಜ್ಜಾಳದಲ್ಲಿ ನಡೆಯುತ್ತಿದ್ದಂತಹ ಖಾಸಗಿ ಕಂಪನಿ ಅಂದ್ರೆ MNC ಕಂಪನಿ ಹೆಸರಿನಲ್ಲಿ ಒಂದಿಷ್ಟು
ಅವ್ಯವಹಾರಗಳು ನಡೀತಾ ಇತ್ತು. ಈ ಮಾಹಿತಿಯನ್ನ ಆಧರಿಸಿಕೊಂಡಂತಹ ಏನು FDA ಇಲಾಖೆ ಒಂದು ರೈಡ್ ಅನ್ನ ಮಾಡುತ್ತೆ. ಆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ 5 ಕೋಟಿಗೂ ಹೆಚ್ಚು ಮೌಲ್ಯದ ಔಷಧಿ, ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಪರವಾನಗಿ ಅಂದ್ರೆ ಲೈಸೆನ್ಸ್ ಇಲ್ಲದಂತಹ ಔಷಧಿ ದೊರೆತಿರುವಂತದ್ದು. ಆ ಔಷಧಿ ಅಂದ್ರೆ ಏನು ಅಂದ್ರೆ ಅಲ್ಲಿ ಲೇಬಲ್ ಅನ್ನ ಹಾಕುವಂತದ್ದು, ಅಂದ್ರೆ ಈಗ ಒಂದು ಎಕ್ಸ್ಪೈರ್ ಆಗಿರುವಂತಹ ಔಷಧಿ ಇರ್ಬೋದು, ಹಾಗೆ ಅದಕ್ಕೆ ಪರವಾನಗಿ ತೆಗೆದುಕೊಳ್ದೇನೆ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡಿ, ಅಂದ್ರೆ ಮೆಡಿಸಿನ್ ಕೆಮಿಕಲ್ಗಳನ್ನ ಯೂಸ್ ಮಾಡಿ ತಯಾರಿ ಮಾಡ್ತಾ ಇದ್ದಂತಹ ಔಷಧಿಗಳನ್ನ ಈಗೇನು ವಶಪಡಿಸಿಕೊಂಡು ಈಗ ಅದನ್ನ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಿಡದಿ ಮತ್ತೆ ಹೆಜ್ಜಾಲದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಮತ್ತೆ ಇನ್ನೊಂದು ಏನಾದ್ರೂ ಅಂದ್ರೆ ಇದೇ ರೀತಿಯಲ್ಲಿ ಬೇರೆ ಸ್ಥಳಗಳಲ್ಲಿ ಏನಾದ್ರು ಮಾಡ್ತಾ ಇದ್ದಾರಾ ಅಂತ ಕೂಡ ಒಂದು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿದ್ದಂತಹ ನೌಕರರನ್ನ ಮತ್ತೆ ಅಲ್ಲಿ ಸಿಬ್ಬಂದಿಗಳು ಏನಿರ್ತಾರೆ ಅವರನ್ನ ವಶಕ್ಕೆ ಪಡೆದು ಇಲ್ಲಿ ಯಾರು ಕೆಲಸವನ್ನ ಮಾಡುತ್ತಾ ಇದ್ದು ಮತ್ತೆ ಯಾರ ಒಂದು ಸ್ಥಳ ಆಗಿರುತ್ತೆ ಅಂತ ಹೇಳಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನಕಲಿ ಔಷಧಿ ದಂಧೆಯ ಮೇಲೆ ಅಂದ್ರೆ ನಕಲಿ ಏನ್ ಔಷಧಿಯನ್ನ ತಯಾರಿ ಮಾಡ್ತಾ ಇದ್ರು, ಇದನ್ನ ಯಾರು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು ಮತ್ತೆ ಎಲ್ಲಿಗೆಲ್ಲ ಸರಬರಾಜು ಆಗ್ತಾ ಇತ್ತು, ಇದೆಲ್ಲವನ್ನು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿದ್ದ ಸಿಬ್ಬಂದಿಗಳನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇದು ಅತಿ ಹೆಚ್ಚು ದೊಡ್ಡ ಒಂದು ಏನು ನಕಲಿ ಔಷಧಿಗಳನ್ನ ತಯಾರಿ ಮಾಡ್ತಿದ್ದಂತಹ ಜಾಗವನ್ನ ಮೊದಲನೇ ಬಾರಿಗೆ ಒಂದು ರೈಡ್ ಅನ್ನ ಮಾಡುವಂತ ಕೆಲಸವನ್ನ ಈಗ FDA ಇಲಾಖೆ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗಷ್ಟೇ ನಕಲಿ ಔಷಧಗಳಿಗೆ ಬ್ರೇಕ್ ಹಾಕಲೇಬೇಕು ಅಂತ ಕೇಂದ್ರ ಸರ್ಕಾರ ಒಂದು QR ಕೋಡ್ ಕಡ್ಡಾಯ ಮಾಡಿತ್ತು. ಆದರೆ ಆ QR ಕೋಡ್ ಎಲ್ಲ ವರ್ಕೌಟ್ ಆಗಿಲ್ಲ. ಇಲ್ಲಿ ನೋಡಿ, ಬಿಡದಿಯ ಹೆಜ್ಜಾಲ ಭಾಗದ ಒಂದು ಅಕ್ರಮ ಕಟ್ಟಡ, ಅದು ಅಕ್ರಮ ಕಟ್ಟಡದಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲದೆ ಈ ನಕಲಿ ಔಷಧಿಗಳನ್ನು ತಯಾರು ಮಾಡುವಂತಹ ಘಟಕ ನಡೀತಾ ಇತ್ತು. ಸಾರ್ವಜನಿಕರನ್ನ ನಂಬಿಸೋಕೆ ಪ್ರಸಿದ್ಧ ಮಲ್ಟಿನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ನಕಲಿ ಲೇಬಲ್ಗಳು ಹಾಗೆ ನಕಲಿ ಕವರ್ಗಳು ಮತ್ತು ಪ್ಯಾಕಿಂಗ್ ಸಾಮಗ್ರಿಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ನಕಲಿ ಔಷಧಿಗಳನ್ನು ರೀಪ್ಯಾಕಿಂಗ್ ಮಾಡಲಾಗ್ತಾ ಇತ್ತು ಅನ್ನೋದು ಇಲ್ಲಿ ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು. ಈ ದಂಧೆಯ ಹಿಂದಿರ್ತಕ್ಕಂಥ ಸೂತ್ರಧಾರರು ಯಾರು, ಪಾತ್ರಧಾರರು ಯಾರು, ಹಾಗೆ ಇವುಗಳನ್ನು ಎಲ್ಲೆಲ್ಲಿ ಸರಬರಾಜು ಮಾಡಲು ಯೋಜನೆ ಮಾಡಲಾಗಿತ್ತು ಎಂಬುದರ ಕುರಿತು ಈಗಾಗಲೇ ಅಧಿಕಾರಿಗಳು ಜಾಲವನ್ನು ಕೂಡ ಬೀಸಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರು, ಮೈಸೂರು ಹಾಗೆ ಮಂಗಳೂರಿನಾದ್ಯಂತ ಆಹಾರ ಮತ್ತು ಔಷಧ ನಿಯಂತ್ರಣ ಮಂಡಳಿ ಪರಿಶೀಲನೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು. ನೋಡಿ, ಇತ್ತೀಚೆಗಷ್ಟೇ ನಾವು ಹೋಟೆಲ್ಗಳಲ್ಲೂ ಕೂಡ ಹಾಗೆ ರೆಸಾರ್ಟ್ಗಳಾಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ವಿಕಾಸ್ ಸೌಧದಂತಹ ಸರ್ಕಾರಿ ಸಂಕೀರ್ಣಗಳ ಕ್ಯಾಂಟೀನ್ಗಳ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿರೋದನ್ನು ಗಮನಿಸಿದ್ವಿ. ಕೆಟ್ಟ ಆಹಾರ ಧಾನ್ಯಗಳಾಗಿರಬಹುದು ಹಾಗೂ ನೈರ್ಮಲ್ಯ ಕೊರತೆ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಇದೀಗ FDA ಅಧಿಕಾರಿಗಳು ಕೂಡ ರೇಡನ್ನು ಮಾಡಿದ್ದಾರೆ. ಈ ಒಂದು ರೇಡ್ನಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಗಳನ್ನು ಕೂಡ ಜಪ್ತಿ ಮಾಡಲಾಗಿರುವಂಥದ್ದು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.